ಮಾರ್ರೆ, ಮರ ಎಲ್ಲ ಹತ್ತಿರಲ್ಲ. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಚಗ್ಲಿ ಕೊಟ್ಟೆನ ನಾವ್ ಎಲ್ಲೂ ಬಿಡಲ್ಲ. ಸೀಸನ್ ಅಲ್ಲ ಈಗ. ನಮ್ಮ ಸೀಸನ್ ಅಲ್ಲಿ ನಾವ್ ಯಾವ್ದೇ ಇದ್ರು ಅದು ನಾವು ಎಲ್ಲೇ ಇರ್ಲಿ ಏನೇ ಮಾಡ್ಲಿ ನಾವು ಬಿಡುದೇ ಇಲ್ಲ ಅಂತ. ನಾವು ಹುಷಾರು ಮಾರ್ರೆ, ಬಾರಿ ತುದಿಲುಂಟು. ನಾವು ತೊಂದ್ರೆ ಇಲ್ಲ, ಭಯಂಕರ. ನಾವು ಮೋಳೆ ಹಂಗೆ ಪಟ್ಟ ಚೀಲ ರೆಡಿ ಮಾಡಿ, ಚೀಲ ಬಿಚ್ಚ. ನಮ್ಮ ವಿಷಯನೇ ಹಿಂಗೆ ಪಡಿ ಪಡಿ. ಮಳೆ ಬರ್ತೈತೆ, ಹೋಯ್ ಬೇಗ ಇದೊಂದಲ್ಲ ಕೊಡ್ದುಡ್ಸಿ ಒಂದು. ಗೆಲ್ ದೊಡ್ಡನೇ ಇರ್ಲ. ಹಾಕ್ತೀನಿ ನೋಡಿ, ಚೀಲ ಹಿಡಿಯಿರಿ, ಪಟ್ಟ ಹಾಕ್ತೀನಿ. ಇಷ್ಟೇನಾ ಮಾಡಿದ್ವಿ? ಇನ್ನು ಹಿಡಿಬೇಡಿ, ಕಟ್ಟಿ ಕಟ್ಟಿ ಕಟ್ಟಿ. ಈಗ ಹಿಡಿ, ಇಲ್ಲಿ ಮೇಲೆ ಮೇಲೆ ಹಿಡಿಯ, ಉಚ್ಚಿಕಿನ ಮುಖ. ಭಾರಿ ಕಟ್ಟವೆ, ಭಾರಿ 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 ಉರಿ ಮುಡ್ತಾ. ಓಹೋ, ಭಾರಿ ಉರಿ, ಭಾರಿ ಉರಿ. ಎಲ್ಲಾ ಜನಗಳು ನಮ್ಮ ಒಂದು ಸಣ್ಣ ಇದ್ರಲ್ಲೇ ಒಂದು ನಾ ಇದು ಮಾಡ್ತಿದ್ದೀನಿ. ನಾನು ಇದೊಂದು ಚಗ್ಲಿ ಕೊಟ್ಟೆ ಅನ್ನೋ ವಿಷಯದಲ್ಲಿ ಅದೊಂದು ಭಾರಿ ಒಂದು ವಿಷಯ ಅನ್ನೋದು, ಒಂದು ಭಾರಿ ಒಂದು ಹೆಮ್ಮೆಯ ವಿಷಯದಲ್ಲಿ ಭಾರಿ ಇದೆಲ್ಲ ಆಗ್ತವೆ. ಅದಕ್ಕೋಸ್ಕರ ನಾನೊಂದು ಹೆಮ್ಮೆಯ ವಿಷಯ ಅನ್ನೋದು ಯಾವುದೇ ಆಗಲಿ, ಸಣ್ಣ ಪುಟ್ಟದೋ ಅಥವಾ ನಮ್ಮದೊಂದು ಹೆಮ್ಮೆ ವಿಷಯ, ನಾನು ಕಡಿಯೋದು, ಒಂದು ಮಾಡೋದು, ಒಂದು ತಿನ್ನೋದು, ಒಂದು ಆಹಾರ ಬಗ್ಗಿಲು ಒಂದು ಡಾಕ್ಟರ್ ಸಹಿತ ಹೇಳ್ತಾರೆ ಇದ್ರ ಬಗ್ಗೆ ತಿನ್ಬೇಕು ಇದನ್ನೊಂದು. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ, ಜೀವಹಾನಿ ಬಟ್ಟ ಸೆಟ್ರ್ ನಮ್ಗೆ ಗೊತ್ತಿಲ್ಲ, ಆದ್ರೂ ಪಾಠನೇ ಉಂಟಲ್ಲ ಇದ್ರ ಬಗ್ಗೆ. ನಾವು ಬಿಡಲ್ಲ, ಪಾಠನೂ ಉಂಟಲ್ಲ ಇದ್ರ ಬಗ್ಗೆ. ಪಾಠನ ಉಂಟು, ಆದ್ರೂ ತೊಂದ್ರೆ ಇಲ್ಲ. ಚೀಲ ರೆಡಿ ಆಗ್ಲಿ. ಆದ್ರೆ ಒಂದು ನಾವು ಕಡಿತೀವಿ, ಕಡ್ದು ಕುಯ್ದು ಎಳ್ದು ಬರೀ ಇಂತದೆಯಾ ನಾವು ಇದನ್ನ ಉಪಯೋಗಿಸ್ತೀವಿ. ಒಂದು ಚಟ್ನಿ ಮಾಡ್ತೀವಿ, ಪಲ್ಯ ಮಾಡೋಕ್ಕಾಗಲ್ಲ, ಸಾಂಬಾರ್ ಮಾಡೋಕ್ಕಲ್ಲ. ಚಟ್ನಿ ಜೀವ ಹಾನಿ ಏನಿಲ್ಲ, ಆರೋಗ್ಯಕ್ಕೆ ಒಳ್ಳೇದು. ನೋಡಿ ಈ ತರ ಮಾಡ್ತೀವಿ, ನೋಡಿ ಈ ತರ ನೋಡಿ ಈ ತರ ಮಾಡ್ತೀವಿ. ಇದು ಅನ್ನೋದು ಅದು ಉಂಟು. ಇದು ನೋಡಿ ಈ ತರ ಗೋಣಿಚೀಲದೊಳಗೆ ಹಾಕ್ತೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಷ್ಟೇ ಕೆಲಸ ಅದರಲ್ಲಿ ನಮ್ಮದು, ಮತ್ತೇನಿಲ್ಲ. ಚಟ್ನಿ ರೆಡಿ ಅದ. ಚಟ್ನಿ ರೆಡಿ ಆಗುತ್ತೆ, ನಿಮ್ಗೆ ಕಳ್ಸಿಕೊಡ್ತೀನಿ ಸರ್. ಸರಿ ಸರಿ. ಒಂದು ಚಕ್ಲಿ ಕೊಟ್ಟೆ ಕಡಿದು, ಒಂದು ಚಕ್ಲಿ ಅಂತ ಹೇಳಿದ್ರೆ ಒಂದು ಭಾರಿ ವಿಶೇಷ ಅನ್ನೋದು ಇದರಲ್ಲಿ ಉಂಟು. ನಮಗೆಲ್ಲ ಗೊತ್ತಾಗೋಯ್ತು. ಅದು ನಾವು ಕಡಿತೀವಿ, ಮರ ಹತ್ತಿ ಕೆಳಗೆ ಇಳಿತೀವಿ, ಭಾರಿ ಕಷ್ಟ ಉಂಟು. ತಿನ್ನೋದ್ರಲ್ಲಿ ಡಾಕ್ಟರ್ ಸಹಿತ ಕರೆಕ್ಟಾಗಿ ಅದು ನೀವು ತಿನ್ನಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದರೆ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಾವು ಚೀಲ ತುಂಬಿ ಚೀಲ ಈ ತರ ಕಟ್ ಹಾಕಿರ್ತೀವಿ. ಇದನ್ನ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹೇಳ್ತಿರೋಂಥ ಮಾತನ್ನ ನಾನು ಬಯಸಿದ್ದು, ನಮ್ಮದೊಂದು ಚಗಳಿಯರು ಕೊಟ್ಟೆ ಅಂತ ಹೇಳ್ತೀನಿ. ಒಂದು ವಿಶೇಷ ಅನ್ನೋದು ಈ ಚೀಲದೊಳಗೆ ದಬ್ಬಾಕಿದ್ದೀನಿ. ಅದನ್ನು ತುಂಬಿ ಮನೆಗೆ ತಗೊಂಡೋಗಿ ಅದನ್ನು ಸ್ವೀಕರಣೆ ಮಾಡ್ತೀನಿ. ಅದನ್ನು ಆಮೇಲೆ ಚಟ್ನಿ ಮಾಡಿ, ಇಡ್ಲಿ, ಗಂಜಿಯ, ಜೀರಿಗೆ ಮೆಣಸು, ಖಾರ ಇದನ್ನು ಹಾಕಿ ಮಾಡಿ ಚಟ್ನಿ ಮಾಡಿ ಊಟ ಮಾಡಿ ನೋಡಿ. ಆಮೇಲೆ ನಾನೊಂದು ಯೂಟ್ಯೂಬಲ್ಲಿ ನಂದು ಸೀಕ್ರೆಟ್ ಬರುತ್ತೆ ನೋಡಿ ಸರ್. ಬೇಜಾರು ಯಾರೂ ಮಾಡ್ಕೊಂಬೇಡಿ ನನ್ನ ಬಗ್ಗೆಯಲ್ಲಿ ದಯವಿಟ್ಟು. ನಾನು ಕೆಲಸ ಅದು ಚಗಳಿಯರು ಅಂತ ಹೇಳಿದ್ರೆ ನೋಡಿ ಈ ಥರ ಬರಬೇಕು. ಯಾವ ರೀತಿ ಬರ್ತಾರೆ ನೋಡ್ಕೊಳ್ಳಿ. ಇದರಲ್ಲಿ ನಾನು ಹೇಳ್ತಿರೋಂಥ ವಿಷಯ ಅಂತಂದರೆ ಭಾರಿ ವಿಷಯ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಈ ಥರ ಬರುತ್ತೆ. ಈ ಥರ ನಾವು ಮಾಡಿ ಅದನ್ನು ನಾವು ಈ ಥರ ನೋಡಿ ಈ ಸೇಫ್ಟಿಲಿ ನಾವು ಮಾಡ್ಕೊಳೋದು. ಅದರ ಬೆಳಕಿಲ್ಲ, ಸ್ವಲ್ಪ ಕತ್ತೆ ನೋಡಿ ಈ ಥರ ಮಾಡ್ತೀವಿ. ಇದು ಈ ಥರ ಮಾಡಿ 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 ಆಮೇಲೆ ಸ್ವಲ್ಪ ಅಲ್ಲೇ ಪಾತ್ರೆಗಳು ಮುಚ್ಚಕ್ಕ ನೋಡಿ ಇದೇ ಥರ ಹಾಗೆ ಬಿಸಿ ಬಿಸಿ ಇದ್ದಾಗಲೇ ಆಗುತ್ತೆ. ಹಾಗೆ ನೋಡಿ ಇದನ್ನು ಬಿಟ್ಟು ಮತ್ತೆ ನೋಡಿ ಇದರೊಳಗಡೆ ಇನ್ನೊಂದುಂಟು ಪ್ರಯೋಗ ಉಂಟು ನೋಡಿ. ಇದು ನೋಡಿ ನಾವು ಅದು ಬರುತ್ತೆ ಹೊರ ಹೊತ್ತಿಗೆ ನೋಡಿ ಈ ಥರದ್ದೆಲ್ಲ ನಾವು ತಗೊಬರ್ತೀವಿ. ಆಮೇಲೆ ಏನಾಗುತ್ತೆ ನೋಡಿ ಇಲ್ಲಿ ಬರ್ತದೆ ಒಂದೆರಡು ಸಲ ನೋಡಿ. ಆದ್ರೂ ನೋಡಿ ಅದನ್ನು ಏನು ಮಾಡ್ಬೋದಾ ನೋಡಿ ಈ ಥರ ಲಾಸ್ಟಿಗೆ ಈ ಮೂಮೆಂಟಲ್ಲಿ ಈ ಥರ ಮಾಡಬೇಕು. ಹಾಗೆ ನೋಡಿ ಈ ಥರ ಮಾಡಿ ಅಡಿ ಮೇಲೆ ಮಾಡಿ ಒಳ್ಳೆ ಘಾಟು ಬರುತ್ತೆ. ಸೂಪರ್ ಮುಚ್ಚಿ. ಆ ರೀತಿಲಿ ಅದೇ ನಮ್ಮದು ಶೇಪ್ ಆಯ್ತು ನೋಡಿ.
ಇಲ್ಲಿ ಹಿಡಿದೆ ನೋಡಿ. ಹಾಂ ಅಷ್ಟೇ ಕೆಲಸ ಆಯ್ತಾ ನೋಡಿ. ಇಲ್ಲಿ ನೋಡಿ ಸ್ವಾಮಿ ಈ ಥರ ಉಂಟು. ಹಾಂ ಈ ಥರ ಇದನ್ನೆಲ್ಲ ಹೆರಕಿ ತೆಗಿಬೇಕು, ಆಮೇಲೆ ಚೆನ್ನಾಗಾಗುತ್ತೆ. ಹಾಂ ನೋಡಿ ಇಷ್ಟೇ. ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.